ಹೇರ್ ಸ್ಟ್ರೇಟ್ನಿಂಗ್, ಹೇರ್ ಕಲರಿಂಗ್ ಮತ್ತು ಹೇರ್ ಸ್ಮೂತ್ನಿಂಗ್ ಈ ಮೂರು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ನಲ್ಲಿವೆ. ಇವುಗಳನ್ನ ಹೆಚ್ಚಾಗಿ ಮಹಿಳೆಯರೇ ಮಾಡಿಸಿಕೊಳ್ತಿದ್ದಾರೆ. ಕೂದಲಿನ ಅಂದವನ್ನ ಹೆಚ್ಚಿಸುವ ಈ ಮೆಥಡ್ಗಳು ಕ್ಯಾನ್ಸರ್ಗೆ ಕಾರಣವಾಗಲಿವೆ ಎಂದು ಹೊಸ ಅಧ್ಯಯನವೊಂದು ತಿಳಿಸಿದೆ. ಕೂದಲು ರೇಷ್ಮೆಯಂತೆ ನಯವಾಗಿ ಹೊಳೆಯಲು ಫಾರ್ಮಾಲ್ಡಿಹೈಡ್ ಎಂಬ ಕಾರ್ಸಿನೋಜೆನಿಕ್ ಅಂಶವನ್ನ ಬಳಸಲಾಗುತ್ತೆ. ಈ ರೀತಿಯ ಕೆಲವು ಕೂದಲು ನೇರಗೊಳಿಸುವ ಉತ್ಪನ್ನಗಳ ಬಳಕೆಯಿಂದ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಫಾರ್ಮಾಲ್ಡಿಹೈಡ್ ತ್ವಚೆಯ ಸಂಪರ್ಕಕ್ಕೆ ಬಂದಾಗ ಕಣ್ಣು, ಮೂಗು ಮತ್ತು ಗಂಟಲಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಜೊತೆಗೆ ಉಸಿರಾಟದ ತೊಂದರೆಗಳನ್ನ ಸಹ ಉಂಟು ಮಾಡಬಹುದು ಮತ್ತು ಭವಿಷ್ಯದಲ್ಲಿ ಕ್ಯಾನ್ಸರ್ ಅಪಾಯವೂ ಹೆಚ್ಚಾಗುತ್ತೆ. ಈ ರಾಸಾಯನಿಕಗಳ ಹೊಗೆಯು ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ. ಇನ್ನು 80% ಹೇರ್ ಡೈ ಉತ್ಪನ್ನಗಳನ್ನ ಹೈಡ್ರೋಜನ್ ಪೆರಾಕ್ಸೈಡ್ ನಿಂದ ತಯಾರಿಸಲಾಗುತ್ತೆ. ಇವು ಮೂತ್ರಕೋಶದ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತವೆ. ಹೇರ್ ಡೈಗಳ ಸತತ ಬಳಕೆಯಿಂದ ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಉಂಟಾಗುವ ಅಪಾಯವಿದೆ. ಇದಲ್ಲದೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕೂಡ ಈ ಕೆಮಿಕಲ್ಗಳು ಕಾರಣವಾಗುತ್ತವೆ. ಹೀಗಾಗಿ ಈ ಪ್ರಾಡಕ್ಟ್ಗಳನ್ನ ಬಳಸುವ ಮುಂಚೆ ಎಚ್ಚರ ವಹಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.